ಓಂ ಗಂ ಗಣಪತಯೇ ನಮಃ. ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನೆಲ್. ಆತ್ಮೀಯ ವೀಕ್ಷಕರೇ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗ್ರಹಗಳ ಚಲನೆ ಮತ್ತು ಸಂಯೋಗಕ್ಕೆ ಅತ್ಯಂತ ವಿಶೇಷವಾದ ಮಹತ್ವವಿದೆ. ಈ ಗ್ರಹಗಳ ಮಿಲನದಿಂದ ಅನೇಕ ಅಪರೂಪದ ರಾಜಯೋಗಗಳು ರೂಪುಗೊಳ್ಳುತ್ತವೆ. ಅದರಲ್ಲೂ ವಿಶೇಷವಾಗಿ ಗ್ರಹಗಳ ಶುಭ ಸಂಯೋಗದಿಂದ ರೂಪುಗೊಳ್ಳುವ ಮಹಾಲಕ್ಷ್ಮಿ ರಾಜಯೋಗ ಅಂದರೆ ಅದು ಅತ್ಯಂತ ಶಕ್ತಿಶಾಲಿ ಹಾಗೂ ಅಪಾರ ಧನ ಸಂಪತ್ತನ್ನು ತಂದುಕೊಡುವ ಯೋಗವಾಗಿದೆ. ಬರುವ ಆಗಸ್ಟ್ 8ರಂದು ಬೆಳಿಗ್ಗೆ 3:48ಕ್ಕೆ ಜ್ಯೋತಿಷ್ಯ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಬದಲಾವಣೆಯಾಗಲಿದೆ. ಮಂಗಳ ಮತ್ತು ಚಂದ್ರ ಗ್ರಹಗಳು ಮಿಥುನ ರಾಶಿಯಲ್ಲಿ ಒಂದಾಗುತ್ತಿವೆ. ಮಂಗಳ ಚಂದ್ರರ ಈ ದಿವ್ಯ ಮಿಲನದಿಂದ ಮಹಾಲಕ್ಷ್ಮಿ ರಾಜಯೋಗವು ಸೃಷ್ಟಿಯಾಗುತ್ತಿದೆ. ಚಂದ್ರನು ಮಿಥುನ ರಾಶಿಯಲ್ಲಿ ಸುಮಾರು 2.5 ದಿನಗಳ ಕಾಲ ಇರಲಿದ್ದಾನೆ. ಹಾಗಾಗಿ ಆಗಸ್ಟ್ 8ರಿಂದ ಆಗಸ್ಟ್ 10ರವರೆಗಿನ 2.5 ದಿನಗಳ ಅವಧಿ ಕೆಲವರ ಪಾಲಿಗೆ ಅತ್ಯಂತ ಸುವರ್ಣಾವಕಾಶವಾಗಿ ಬದಲಾಗಲಿದೆ. ಈ ರಾಜಯೋಗದ ಪ್ರಭಾವ 12 ರಾಶಿಗಳ ಮೇಲೂ ಇರುತ್ತದೆಯಾದರೂ ವಿಶೇಷವಾಗಿ 5 ಅದೃಷ್ಟದ ರಾಶಿಗಳ ಜೀವನದಲ್ಲಿ ಹಠಾತ್ ಧನಲಾಭ, ಉದ್ಯೋಗದಲ್ಲಿ ಬಡ್ತಿ, ಸಾಲ ಮುಕ್ತಿ ಮತ್ತು ಲಕ್ಷ್ಮೀದೇವಿಯ ಪೂರ್ಣ ಅನುಗ್ರಹ ಸಿಗಲಿದೆ. ನಿಮ್ಮ ರಾಶಿ ಈ 5 ಅದೃಷ್ಟದ ರಾಶಿಗಳಲ್ಲಿ ಒಂದಾಗಿದೆಯೇ? ನಿಮ್ಮ ರಾಶಿಗೆ ಸಿಗುವ ಫಲಗಳೇನು, ನಿಯಮಗಳೇನು ಸಂಪೂರ್ಣವಾಗಿ ತಿಳಿಯಲು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ವಿಡಿಯೋವನ್ನು ಆರಂಭಿಸುವ ಮುನ್ನ ಶ್ರೀ ಲಕ್ಷ್ಮೀದೇವಿಯ ಕೃಪೆ ನಿಮಗಿರಲು ಕಮೆಂಟ್ನಲ್ಲಿ ಓಂ ಮಹಾಲಕ್ಷ್ಮೀ ನಮಃ ಎಂದು ಬರೆಯಿರಿ ಮತ್ತು ನಮ್ಮ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ, ಮೊದಲಿಗೆ ಈ ಮಹಾಲಕ್ಷ್ಮಿ ರಾಜಯೋಗ ಹೇಗೆ ರೂಪುಗೊಳ್ಳುತ್ತದೆ ಎಂಬುದನ್ನು ವಿಜ್ಞಾನ ಮತ್ತು ಜ್ಯೋತಿಷ್ಯದ ಹಿನ್ನೆಲೆಯಲ್ಲಿ ಅರ್ಥ ಮಾಡಿಕೊಳ್ಳೋಣ. ಜ್ಯೋತಿಷ್ಯದಲ್ಲಿ ಮಂಗಳ ಎಂದರೆ ಧೈರ್ಯ, ಪರಾಕ್ರಮ, ಭೂಮಿ ಮತ್ತು ಆಸ್ತಿಯ ಸಂಕೇತ. ಚಂದ್ರ ಎಂದರೆ ಮನಸ್ಸು, ಭಾವನೆಗಳು, ಸಂಪತ್ತು ಮತ್ತು ದ್ರವ್ಯದ ಸಂಕೇತ. ಪ್ರಸ್ತುತ ವೃಷಭ ರಾಶಿಯಲ್ಲಿ ಪ್ರಯಾಣಿಸುತ್ತಿರುವ ಮಂಗಳ ದೇವರು ಆಗಸ್ಟ್ 3ರಂದು ಮಿಥುನ ರಾಶಿಗೆ ಪ್ರವೇಶಿಸುತ್ತಾರೆ. ತದನಂತರ ಆಗಸ್ಟ್ 8ರಂದು ಬೆಳಿಗ್ಗೆ 3:48ಕ್ಕೆ ಚಂದ್ರನೂ ಸಹ ಮಿಥುನ ರಾಶಿಗೆ ಸಂಚರಿಸಲಿದ್ದಾನೆ. ಯಾವಾಗ ಅಗ್ನಿತತ್ವದ ಮಂಗಳ ಮತ್ತು ಜಲತತ್ವದ ಚಂದ್ರ ಒಂದೇ ರಾಶಿಯಲ್ಲಿ ಸೇರಿದಾಗ ಅದನ್ನೇ ಜ್ಯೋತಿಷ್ಯದಲ್ಲಿ ಮಹಾಲಕ್ಷ್ಮಿ ರಾಜಯೋಗ ಎಂದು ಕರೆಯಲಾಗುತ್ತದೆ. ಚಂದ್ರನು 2.5 ದಿನಗಳ ಕಾಲ ಅಲ್ಲಿಯೇ ಇರುವುದರಿಂದ ಈ 2.5 ದಿನಗಳು ಅತ್ಯಂತ ಸಕ್ರಿಯ ಮತ್ತು ಶಕ್ತಿಶಾಲಿಯಾಗಿರುತ್ತವೆ. ಈ ಅವಧಿಯಲ್ಲಿ ಲಕ್ಷ್ಮೀದೇವಿಯ ವಿಶೇಷ ಅನುಗ್ರಹ ಪ್ರತಿಯೊಬ್ಬರಿಗೂ ಸಿಗಲಿದೆ. ವಿಶೇಷವಾಗಿ 5 ರಾಶಿಗಳಿಗೆ ಇದು ಜೀವನವನ್ನೇ ಬದಲಾಯಿಸುವ ಸಮಯ. ಆ 5 ರಾಶಿಗಳು ಯಾವುವು? ಒಂದೊಂದಾಗಿ ಸವಿಸ್ತಾರವಾಗಿ ತಿಳಿಯೋಣ. ಮಿಥುನ ರಾಶಿ. ಈ ಮಹಾಲಕ್ಷ್ಮಿ ರಾಜಯೋಗದ ಮೊದಲ ಮತ್ತು ಅತ್ಯಂತ ಪ್ರಮುಖ ಫಲಾನುಭವಿ ಎಂದರೆ ಅದು ಮಿಥುನ ರಾಶಿ. ಏಕೆಂದರೆ ಈ ಮಹಾಲಕ್ಷ್ಮಿ ರಾಜಯೋಗ ರೂಪುಗೊಳ್ಳುತ್ತಿರುವುದು ನಿಮ್ಮದೇ ರಾಶಿಯ ಮೊದಲನೇ ಮನೆಯಲ್ಲಿ, ಅಂದರೆ ಲಗ್ನ ಭಾವದಲ್ಲಿ. ಹೀಗಾಗಿ ಮಿಥುನ ರಾಶಿಯವರ ಅದೃಷ್ಟದ ಬಾಗಿಲು ಸಂಪೂರ್ಣವಾಗಿ ತೆರೆಯಲಿದೆ. 1. ಆರ್ಥಿಕ ಸ್ಥಿತಿ ಮತ್ತು ಉದ್ಯೋಗ. ಈ ಸಮಯದಲ್ಲಿ ನೀವು ಕೈ ಹಾಕುವ ಪ್ರತಿಯೊಂದು ಕೆಲಸದಲ್ಲೂ ಮಂಗಳನ ಶಕ್ತಿ ಮತ್ತು ಚಂದ್ರನ ಶಾಂತಿ ನಿಮಗೆ ಸಾಥ್ ನೀಡುತ್ತದೆ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕಂತೆ ದುಪ್ಪಟ್ಟು ಲಾಭವನ್ನು ನೀವು ಕಾಣುತ್ತೀರಿ. ಮಾಧ್ಯಮ, ರಾಜಕೀಯ, ಮಾರ್ಕೆಟಿಂಗ್ ಮತ್ತು ಕಲಾಕ್ಷೇತ್ರದಲ್ಲಿರುವ ಮಿಥುನ ರಾಶಿಯವರಿಗೆ ಅತ್ಯುತ್ತಮ ಜನಪ್ರಿಯತೆ ಹಾಗೂ ಹಣಕಾಸಿನ ಲಾಭ ದೊರೆಯಲಿದೆ. 2. ಕನಸುಗಳ ಈಡೇರಿಕೆ. ನಿಮಗೆ ಬಹಳ ದಿನಗಳಿಂದ ಹೊಸ ಮನೆ, ಆಸ್ತಿ ಅಥವಾ ಹೊಸ ವಾಹನ ಖರೀದಿಸುವ ಕನಸಿದ್ದರೆ ಈ ಅವಧಿಯಲ್ಲಿ ಅದಕ್ಕೆ ಸೂಕ್ತ ಮಾರ್ಗಗಳು ತೆರೆದುಕೊಳ್ಳುತ್ತವೆ. ವಿದೇಶಕ್ಕೆ ಹೋಗಲು ಪ್ರಯತ್ನಿಸುತ್ತಿರುವವರಿಗೆ ಶುಭ ಸುದ್ದಿ ಸಿಗಲಿದೆ. 3. ವೃತ್ತಿ ಜೀವನ. ಕಷ್ಟಪಟ್ಟು ದುಡಿಯುವ ಶ್ರಮಿಕ ವರ್ಗಕ್ಕೆ, ಸಣ್ಣ ಮಟ್ಟದ ವ್ಯಾಪಾರಿಗಳಿಗೆ ಅನಿರೀಕ್ಷಿತ ಧನಲಾಭ ಕಾಯುತ್ತಿದೆ. ಸ್ಥಗಿತಗೊಂಡಿದ್ದ ಕೆಲಸಗಳು ವೇಗವಾಗಿ ಪೂರ್ಣಗೊಳ್ಳಲಿವೆ. ಮಿಥುನ ರಾಶಿಯವರಿಗೆ ವಿಶೇಷ ಸಲಹೆ. ಆಗಸ್ಟ್ 8ರಿಂದ 10ರವರೆಗೆ ಪ್ರತಿದಿನ ಬೆಳಿಗ್ಗೆ ಲಕ್ಷ್ಮೀ ಅಷ್ಟೋತ್ತರ ಅಥವಾ ಶ್ರೀ ಸೂಕ್ತವನ್ನು ಪಠಿಸಿ. ಬಿಳಿ ಬಣ್ಣದ ವಸ್ತ್ರ ಧರಿಸುವುದು ನಿಮಗಾಗಿ ಹೆಚ್ಚು ಶುಭ ತರಲಿದೆ. ಮೇಷರಾಶಿ. ಎರಡನೆಯದಾಗಿ ಅಪಾರ ಲಾಭ ಪಡೆಯಲಿರುವ ರಾಶಿ ಎಂದರೆ ಮೇಷರಾಶಿ. ನಿಮ್ಮ ಜಾತಕದ 3ನೇ ಮನೆಯಲ್ಲಿ, ಅಂದರೆ ಧೈರ್ಯ ಮತ್ತು ಪರಾಕ್ರಮದ ಸ್ಥಾನದಲ್ಲಿ ಈ ಮಹಾಲಕ್ಷ್ಮಿ ರಾಜಯೋಗ ಸೃಷ್ಟಿಯಾಗುತ್ತಿದೆ. ಇದು ನಿಮಗೆ ಅಸಾಧಾರಣವಾದ ಶಕ್ತಿ ಮತ್ತು ಯಶಸ್ಸನ್ನು ನೀಡಲಿದೆ. 1. ವೃತ್ತಿ ಮತ್ತು ವ್ಯಾಪಾರ. ವ್ಯಾಪಾರ, ವಹಿವಾಟು, ಕೃಷಿ, ಇಂಜಿನಿಯರಿಂಗ್, ವೈದ್ಯಕೀಯ ಮತ್ತು ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿರುವ ಮೇಷರಾಶಿಯವರಿಗೆ ಅತ್ಯಂತ ಕಡಿಮೆ ಶ್ರಮದಲ್ಲಿ ಗರಿಷ್ಠ ಲಾಭ ಸಿಗುವ ಸಮಯ ಇದಾಗಿದೆ. ಹೊಸ ವ್ಯವಹಾರ ಅಥವಾ ಉದ್ಯೋಗ ಪ್ರಾರಂಭಿಸಲು ಯೋಜಿಸುತ್ತಿದ್ದರೆ ಈ ಸಮಯ ಅತ್ಯಂತ ಸೂಕ್ತ. 2. ಕುಟುಂಬ ಮತ್ತು ಸಂಬಂಧಗಳು.
ಗಂಡ ಹೆಂಡತಿಯ ನಡುವೆ ಇದ್ದ ಭಿನ್ನಾಭಿಪ್ರಾಯಗಳು, ಮನಸ್ತಾಪಗಳು ಸಂಪೂರ್ಣವಾಗಿ ನಿವಾರಣೆಯಾಗಲಿವೆ. ಅವಿವಾಹಿತರಿಗೆ ಅವರ ಮನಸ್ಸಿಗೆ ತಕ್ಕಂತಹ ಸೂಕ್ತ ಜೀವನ ಸಂಗಾತಿ ದೊರೆಯುವ ಯೋಗವಿದೆ. ನವವಿವಾಹಿತರಿಗೆ ಸಂತಾನ ಭಾಗ್ಯದ ಶುಭ ಸುದ್ದಿ ಸಿಗಬಹುದು. 3. ಶಿಕ್ಷಣ ಮತ್ತು ಆರೋಗ್ಯ. ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಹೆಚ್ಚಾಗಿ ಪರೀಕ್ಷೆಗಳಲ್ಲಿ ಉನ್ನತ ಸಾಧನೆ ಮಾಡುವರು. ಆರೋಗ್ಯದ ದೃಷ್ಟಿಯಿಂದಲೂ ಈ ಸಮಯ ಅತ್ಯುತ್ತಮವಾಗಿದೆ. ಮೇಷರಾಶಿಯವರಿಗೆ ವಿಶೇಷ ಸಲಹೆ. ಮಂಗಳವಾರ ಅಥವಾ ಶುಕ್ರವಾರದಂದು ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ಮಹಾಲಕ್ಷ್ಮಿಗೆ ಕೆಂಪು ಹೂವುಗಳನ್ನು ಅರ್ಪಿಸಿ ಪೂಜೆ ಮಾಡಿ. ಮಕರ ರಾಶಿ. 3ನೇ ಅದೃಷ್ಟ ರಾಶಿ ಎಂದರೆ ಮಕರ ರಾಶಿ. ಮಕರ ರಾಶಿಯವರ ಜಾತಕದ 6ನೇ ಮನೆಯಲ್ಲಿ ಮಂಗಳ ಮತ್ತು ಚಂದ್ರನ ಈ ಶಕ್ತಿಶಾಲಿ ಸಂಯೋಗವಾಗುತ್ತಿದೆ. ಜ್ಯೋತಿಷ್ಯದ ಪ್ರಕಾರ 6ನೇ ಮನೆಯು ಶತ್ರುಗಳು, ಸಾಲ ಮತ್ತು ರೋಗಗಳ ಸ್ಥಾನ. ಇಲ್ಲಿ ರಾಜಯೋಗ ಉಂಟಾಗುವುದರಿಂದ ನಿಮ್ಮ ಕಷ್ಟಗಳೆಲ್ಲವೂ ಕರಗಿ ಹೋಗಲಿವೆ. 1. ಸಾಲ ಮತ್ತು ಶತ್ರುಗಳ ಮುಕ್ತಿ. ಇಲ್ಲಿಯವರೆಗೆ ನಿಮ್ಮನ್ನು ಪೀಡಿಸುತ್ತಿದ್ದ ಸಾಲದ ಬಾಧೆಗಳು, ಶತ್ರುಗಳ ಕಾಟ ಹಾಗೂ ಕೋರ್ಟ್ ಕಚೇರಿ ವ್ಯಾಜ್ಯಗಳಿದ್ದರೆ ಅವು ನಿಮ್ಮ ಪರವಾಗಿ ಬಗೆಹರಿಯಲಿವೆ. ಕೆಲಸದ ಸ್ಥಳದಲ್ಲಿ ಮೇಲಾಧಿಕಾರಿಗಳ ಮತ್ತು ಸಹೋದ್ಯೋಗಿಗಳ ಬೆಂಬಲ ದೊರೆಯಲಿದೆ. 2. ಧನ ಆಗಮನ. ಈ ರಾಜಯೋಗವು ನಿಮ್ಮ ಧನ ಮತ್ತು ವಾಕ್ ಸ್ಥಾನದ ಮೇಲೂ ಶುಭ ದೃಷ್ಟಿ ಬೀರುವುದರಿಂದ ನಿರೀಕ್ಷಿಸದ ಮೂಲಗಳಿಂದ ಸಂಪತ್ತು ನಿಮ್ಮ ಕೈ ಸೇರಲಿದೆ. ಉದ್ಯಮಿಗಳಿಗೆ, ವಿಶೇಷವಾಗಿ ವಿದೇಶಿ ವ್ಯಾಪಾರ ಮಾಡುವವರಿಗೆ ಅಪಾರ ಲಾಭ ಸಿಗಲಿದೆ. 3. ಮಾನಸಿಕ ಶಾಂತಿ ಮತ್ತು ಆರೋಗ್ಯ. ನಿಮ್ಮ ಆಲೋಚನೆಗಳಲ್ಲಿ ಸಕಾರಾತ್ಮಕತೆ ಹೆಚ್ಚುತ್ತದೆ. ಆರೋಗ್ಯದಲ್ಲೂ ಗಣನೀಯ ಸುಧಾರಣೆ ಕಂಡುಬರುತ್ತದೆ. ಉದ್ಯೋಗಿಗಳಿಗೆ ಬಡ್ತಿ ಮತ್ತು ಸಂಬಳ ಹೆಚ್ಚಳವಾಗುವ ಸಾಧ್ಯತೆಗಳು ದಟ್ಟವಾಗಿವೆ. ಮಕರ ರಾಶಿಯವರಿಗೆ ವಿಶೇಷ ಸಲಹೆ. ಶನಿವಾರ ಅಥವಾ ಶುಕ್ರವಾರ ಸಂಜೆ ಲಕ್ಷ್ಮೀ ದೇವಿಗೆ ಅಥವಾ ವೆಂಕಟರಮಣ ಸ್ವಾಮಿಗೆ ತುಪ್ಪದ ದೀಪ ಹಚ್ಚಿ ಪ್ರಾರ್ಥಿಸಿ. ಧನುರಾಶಿ. ಧನುರಾಶಿಯವರ 7ನೇ ಮನೆಯಲ್ಲಿ ಅಂದರೆ ಕೇಂದ್ರ ಸ್ಥಾನದಲ್ಲಿ ಈ ರಾಜಯೋಗ ಸೃಷ್ಟಿಯಾಗುತ್ತಿದೆ. ಲಾಭಗಳು. ನಿಮ್ಮ ಆರ್ಥಿಕ ಕಷ್ಟಗಳೆಲ್ಲವೂ ಮಂಜಿನಂತೆ ಕರಗಲಿವೆ. ನಿಮ್ಮ ನಾಯಕತ್ವ ಗುಣಗಳು ಸಮಾಜದಲ್ಲಿ ಗುರುತಿಸಲ್ಪಡುತ್ತವೆ. ನೀವು ದೀರ್ಘಕಾಲದಿಂದ ನಿಂತು ಹೋಗಿದ್ದ ಕೆಲಸಗಳು ಮತ್ತು ಸರ್ಕಾರಿ ಕೆಲಸಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸುತ್ತೀರಿ. ಹೊಸ ಹೂಡಿಕೆಗಳಿಗೆ ಇದು ಸುವರ್ಣಮಯ ಅವಧಿ. ಕೌಟುಂಬಿಕ ಆಸ್ತಿಯಲ್ಲಿ ನಿಮ್ಮ ಪಾಲು ನಿಮ್ಮ ಕೈ ಸೇರುವ ಸಾಧ್ಯತೆ ಇದೆ. ಪ್ರಯಾಣಗಳಿಂದ ಉತ್ತಮ ಲಾಭವಾಗಲಿದೆ. ಕನ್ಯಾ ರಾಶಿ. ಕನ್ಯಾ ರಾಶಿಯವರ ಜಾತಕದಲ್ಲಿ 10ನೇ ಮನೆಯಲ್ಲಿ ಅಂದರೆ ಕರ್ಮಭಾವದಲ್ಲಿ ಈ ಮಹಾಲಕ್ಷ್ಮಿ ರಾಜಯೋಗ ಸೃಷ್ಟಿಯಾಗುತ್ತಿದೆ. ಲಾಭಗಳು. 10ನೇ ಮನೆ ಕೆಲಸ ಮತ್ತು ವ್ಯಕ್ತಿಯ ಸ್ಥಾನವಾಗಿರುವುದರಿಂದ ಉದ್ಯೋಗ ರಂಗದಲ್ಲಿ ನೀವು ವಿಶಿಷ್ಟ ಸಾಧನೆ ಮಾಡುತ್ತೀರಿ. ಉದ್ಯೋಗಾಕಾಂಕ್ಷಿಗಳಿಗೆ ಬಯಸಿದ ಕೆಲಸ ಸಿಗಲಿದೆ. ಉದ್ಯೋಗದಲ್ಲಿದ್ದವರಿಗೆ ಪ್ರಮುಖ ಜವಾಬ್ದಾರಿಗಳೊಂದಿಗೆ ವರ್ಗಾವಣೆ ಅಥವಾ ಉನ್ನತ ಹುದ್ದೆ ದೊರೆಯಲಿದೆ. ಅನಿರೀಕ್ಷಿತ ಹಠಾತ್ ಧನಲಾಭ ನಿಮ್ಮದಾಗಲಿದೆ. ಹೊಸ ವಾಹನ ಅಥವಾ ಆಸ್ತಿ ಖರೀದಿಸಲು ಬಯಸುವವರಿಗೆ ಸೂಕ್ತ ಸಮಯ. ಧನು ಮತ್ತು ಕನ್ಯಾ ರಾಶಿಯವರಿಗೆ ವಿಶೇಷ ಸಲಹೆ. ನಿಮ್ಮ ಮನೆಯ ಪೂಜಾ ಕೋಣೆಯಲ್ಲಿ ಶುಕ್ರವಾರದಂದು ಮಹಾಲಕ್ಷ್ಮಿ ಮುಂದೆ ಕಳಸ ಸ್ಥಾಪನೆ ಮಾಡಿ ಶ್ರೀ ಸೂಕ್ತ ಪಠಣ ಮಾಡುವುದು ಶ್ರೇಷ್ಠ. ಎಲ್ಲ ರಾಶಿಗಳಿಗೂ ಸಾರ್ವತ್ರಿಕ ಮಹಾಲಕ್ಷ್ಮಿ ಪರಿಹಾರಗಳು. ಮಿತ್ರರೇ, ಈ 5 ರಾಶಿಗಳ ಹೊರತಾಗಿ ಉಳಿದ ರಾಶಿಯವರು ನಿರಾಶರಾಗುವ ಅಗತ್ಯವಿಲ್ಲ. ಈ ಮಹಾಲಕ್ಷ್ಮಿ ರಾಜಯೋಗದ ದಿನದಂದು ಅಂದರೆ ಆಗಸ್ಟ್ 8ರಿಂದ 10ರವರೆಗೆ ನೀವು ಕೆಲವು ಸರಳ ಜ್ಯೋತಿಷ್ಯ ಪರಿಹಾರಗಳನ್ನು ಮಾಡುವುದರ ಮೂಲಕ ಲಕ್ಷ್ಮೀದೇವಿಯ ಕೃಪೆಗೆ ಪಾತ್ರರಾಗಬಹುದು. ಶ್ರೀ ಸೂಕ್ತ ಪಠಣ. ಆಗಸ್ಟ್ 8ರ ಬೆಳಿಗ್ಗೆ ಸ್ನಾನ ಮಾಡಿ ಲಕ್ಷ್ಮೀದೇವಿಯ ವಿಗ್ರಹ ಅಥವಾ ಫೋಟೋ ಮುಂದೆ ತುಪ್ಪದ ದೀಪ ಹಚ್ಚಿ 108 ಬಾರಿ ಶ್ರೀ ಸೂಕ್ತ ಅಥವಾ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಮಂತ್ರ ಜಪಿಸಿ. ದಾನ ಧರ್ಮ. ಚಂದ್ರ ಮತ್ತು ಮಂಗಳನ ಕೃಪೆಗಾಗಿ ಶ್ರಮಿಕರಿಗೆ, ಬಡವರಿಗೆ ಆಹಾರ ಅಥವಾ ಬಿಳಿ ಬಣ್ಣದ ಸಿಹಿ ತಿಂಡಿಗಳನ್ನು ದಾನ ಮಾಡಿ. ಸಕಾರಾತ್ಮಕತೆ. ಮನೆಯ ಹೊಸ್ತಿರಿಗೆ ಅರಿಶಿನ ಕುಂಕುಮ ಹಚ್ಚಿ ಹೊಸ ಪೂಜೆಯನ್ನು ನೆರವೇರಿಸಿ. ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಕಸ ಅಥವಾ ನಕಾರಾತ್ಮಕ ವಾತಾವರಣ ಇರದಂತೆ ನೋಡಿಕೊಳ್ಳಿ. ಆತ್ಮೀಯ ವೀಕ್ಷಕರೇ, ಆಗಸ್ಟ್ 8ರಿಂದ ಆರಂಭವಾಗುವ ಈ ಮಹಾಲಕ್ಷ್ಮಿ ರಾಜಯೋಗವು ನಿಮ್ಮೆಲ್ಲರ ಜೀವನದಲ್ಲೂ ಅಷ್ಟೈಶ್ವರ್ಯ, ಸುಖ, ಶಾಂತಿ ಮತ್ತು ಸಮೃದ್ಧಿಯನ್ನು ತರಲಿ ಎಂದು ನಾವು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಹಾಗೂ ಮಹಾಲಕ್ಷ್ಮಿಯಲ್ಲಿ ಪ್ರಾರ್ಥಿಸುತ್ತೇವೆ. ನಿಮಗೆ ಈ ವಿಡಿಯೋ ಮಾಹಿತಿಪೂರ್ಣ ಅನಿಸಿದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಬಂಧು ಮಿತ್ರರೊಂದಿಗೆ ಮತ್ತು ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ. ನಿಮ್ಮ ರಾಶಿ ಯಾವುದು ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ.
ಇಂತಹ ಇನ್ನಷ್ಟು ಆಸಕ್ತಿಕರ ಜ್ಯೋತಿಷ್ಯ ಮಾಹಿತಿ ಮತ್ತು ಆಧ್ಯಾತ್ಮಿಕ ವಿಷಯಗಳಿಗಾಗಿ ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಧನ್ಯವಾದಗಳು. ಜೈ ಶ್ರೀರಾಮ್.